3 BHK. ಇದು ಸಿದ್ಧಾರ್ಥ್ ಹಾಗೂ ಕನ್ನಡದ ಚೈತ್ರ ಆಚಾರ್ ಅವರು ಆಕ್ಟ್ ಮಾಡಿ ಶ್ರೀ ಗಣೇಶ್ ಅವರು ಡೈರೆಕ್ಟ್ ಮಾಡಿರೋ ಚಿತ್ರ. ಸಿನಿಮಾದ ಒಂದ್ ಲೈನ್ ತುಂಬಾ ಸಿಂಪಲ್ ಆಗಿದೆ. ಮಿಡಲ್ ಕ್ಲಾಸ್ದವ್ರಿಗೆ ಸ್ವಂತ ಮನೆ ಇರಲಿಲ್ಲ ಅಂದ್ರೆ ಅವರು ಸ್ವಂತ ಮನೆ ತಗೊಳ್ಳೋಕೆ ಏನೆಲ್ಲ ಕಷ್ಟಪಡ್ತಾರೆ ಹಾಗೂ ಅವರ ಜರ್ನಿನ ಈ ಸಿನಿಮಾದಲ್ಲಿ ಹೇಳಿದ್ದಾರೆ. ಫಸ್ಟ್ ಸಿನಿಮಾದಲ್ಲಿ ಆಗಿರೋ ಪಾಸಿಟಿವ್ಸ್ ಬಗ್ಗೆ ಮಾತಾಡೋಣ. ಸಿನಿಮಾ ತುಂಬಾ ರಿಲೇಟಬಲ್ ಆಗ್ಬಿಡುತ್ತೆ. ಅಂದ್ರೆ ನೋಡ್ತಿರೋ ಸೀನ್ಗಳು, ಪಾತ್ರಗಳು ಎಲ್ಲವೂ ನಮ್ಮ ಜೀವನದಲ್ಲಿ ನಡೆದಿರೋ ಹಾಗಿರುತ್ತೆ. ಹಾಗಾಗಿ ಸಿನಿಮಾ ಕನೆಕ್ಟ್ ಆಗುತ್ತೆ. ಈ ಸಿನಿಮಾದ ಮೇನ್ ಕ್ಯಾರೆಕ್ಟರ್ಗೆ ಮನೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅವರ ಲೈಫ್ಗೆ, ಹಾಗೂ ಬರೇ ಮನೆ ಮನೆ ಅಂತ ತೋರಿಸಿ ಬೋರ್ ಹೊಡ್ಸಿಲ್ಲ. ಅಂದ್ರೆ ಅದನ್ನ ಯೂಸ್ ಮಾಡಿಕೊಂಡು ಒಂದು ಸೋಲ್ಫುಲ್ ಜರ್ನಿನ ಹೇಳಿದ್ದಾರೆ ಅಂದ್ರೆ ತಪ್ಪಾಗಲ್ಲ. ಫಾರ್ ಎಕ್ಸಾಂಪಲ್, ಈ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ, IT ಗೆ ಫ್ಯೂಚರ್ ಇದೆ ನಿಜ, ಆದ್ರೆ IT ಲಿ ನನಗ್ ಫ್ಯೂಚರ್ ಇದೆಯಾ ಅಂತ ಈ ಡೈಲಾಗ್ನ ಮಗ ಅಪ್ಪಂಗೆ ಹೇಳ್ತಾನೆ. ತುಂಬಾ ವಿಷಯಗಳನ್ನ ತಿಳಿಸತ್ತೆ ಆ ಡೈಲಾಗ್. ಯಾರೋ ಏನೋ ಹೇಳಿದ್ರು ಅಂತ ಯಾವ್ದೋ ಕೋರ್ಸ್ ತಗೊಂಡು ಅವನು ಫೀಲ್ ಮಾಡೋ ತೊಂದರೆಗಳನ್ನ ಸೆಟಲ್ ಆಗಿ ಹೇಳಿದ್ದಾರೆ. ಇದೊಂದು ಎಕ್ಸಾಂಪಲ್ ಅಷ್ಟೇ. ಈ ತರ ಇನ್ನ ಕೆಲವು ಸನ್ನಿವೇಶಗಳನ್ನ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಅಪ್ಪ ಮಕ್ಕಳು ಚೆನ್ನಾಗಿರ್ಲಿ ಅಂತ ಮಾಡೋ ಕೆಲ್ಸಗಳು, ಅಮ್ಮ ಮಾಡೋ ಸ್ಯಾಕ್ರಿಫೈಸ್, ಅಣ್ಣ ತಂಗಿಯ ರಿಲೇಷನ್ ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಸಿನಿಮಾದಲ್ಲಿ ಎಲ್ಲಾ ಕ್ಯಾರೆಕ್ಟರ್ಗೂ ಒಂದು ಆರ್ಕ್ ಅಂತ ಇದೆ. ಆ ಕ್ಯಾರೆಕ್ಟರ್ಸ್ಗೆ ಪರ್ಪಸ್ ಇರುತ್ತೆ. ಸಿದ್ಧಾರ್ಥ್ ಅವರ ಕ್ಯಾರೆಕ್ಟರ್ ಹೆಂಗ್ ಡಿಸೈನ್ ಮಾಡಿದ್ದಾರೆ ಅಂದ್ರೆ ಅವರ ಎಲ್ಲಾ ಫೇಸ್ನು ತೋರಿಸಿದ್ದಾರೆ. ಅಂದ್ರೆ PUC ಹುಡುಗರ ಮೆಂಟಾಲಿಟಿ ಹೆಂಗಿರುತ್ತೆ, ಅದಾದ್ಮೇಲೆ ಯಾವುದೋ ಒಂದು ಡಿಗ್ರಿ ಮಾಡ್ತಾರೆ, ಜಾಬ್ಗಾಗಿ ಕಷ್ಟಪಡ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅವ್ರಿಗೆ ಆಗೋ ರಿಯಲೈಸೇಷನ್, ಅದನ್ನ ತೋರಿಸಿದಂಥ ರೀತಿ ತುಂಬಾ ಇಷ್ಟ ಆಯಿತು. ಅದೇ ನಾನು ಹೇಳಿದ್ನಲ್ಲ, ಬರೀ ಸ್ಟ್ರಗಲ್ಸ್ನೇ ತೋರಿಸಿ ಬೋರ್ ಹೊಡ್ಸಿಲ್ಲ, ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಕಥೆನ. ಇಷ್ಟೆಲ್ಲ ವಿಷಯಗಳು ಕನ್ವೆ ಆಗಬೇಕು ಅಂದ್ರೆ ಪರ್ಫಾರ್ಮೆನ್ಸಸ್ಸು ಪರ್ಫೆಕ್ಟ್ ಆಗಿರಬೇಕು. ಅಫ್ಕೋರ್ಸ್ ಅಲ್ಲಿ ಇಲ್ಲಿ ಸ್ವಲ್ಪ ಮಿಸ್ ಹೊಡಿತಿದೆ ಅನ್ಸುತ್ತೆ, ಬಟ್ ಆಕ್ಟರ್ ಪರ್ಫಾರ್ಮೆನ್ಸ್ ಇಂದ ಅದು ಕಾಣೋದಿಲ್ಲ. ಹಾಗೆ ಒಂದು ಕ್ಯಾಂಪಸ್ ಇಂಟರ್ವ್ಯೂ ಸೀನ್ ಬರುತ್ತೆ, ಅದು ಕೂಡ ಚೆನ್ನಾಗಿದೆ. ಏನ್ ಬರೇ ಪಾಸಿಟಿವ್ನಾ ನೆಗೆಟಿವ್ಸ್ ಇಲ್ವಾ ಅಂದ್ರೆ ಇದಾವೆ. ಲೈಕ್ ಅದು ನೀವು ಯಾವ ತರದ ಸಿನಿಮಾಗಳನ್ನ ನೋಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೆ ಈ ತರದ ಸಿನಿಮಾಗಳನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಯಾಕಂದ್ರೆ ಎಮೋಷನ್ಸ್ ಯಾವಾಗಿದ್ರೂ ವರ್ಕ್ ಆಗ್ತವೆ ಅನ್ನೋದು ನನ್ನ ಒಪಿನಿಯನ್. ಅಫ್ಕೋರ್ಸ್ ಅಲ್ಲಲ್ಲಿ ಇನ್ನ ಸ್ವಲ್ಪ ಸೀನ್ಗಳು ಬೆಟರ್ ಆಗಿದ್ರೆ ತುಂಬಾ ದಿನ ತಲೆಯಲ್ಲಿ ಉಳ್ಕೊಳ್ಳೋ ಸಿನಿಮಾ ಇದಾಗ್ತಿತ್ತು ಅಂತ ಅನ್ಸುತ್ತೆ. ಬಟ್ ಸಿಂಪಲ್ ಆಗಿ ಹೇಳೋದಾದ್ರೆ ಸಿನಿಮಾ ಚೆನ್ನಾಗಿದೆ. ನೀವೇನಾದ್ರೂ ಈ ಲೈನ್ನ ಇಷ್ಟಪಡೋರಾದ್ರೆ ಈ ಸಿನಿಮಾನ ಟ್ರೈ ಮಾಡಿ. ಸ್ಟಿಲ್ಲಿನ OTT ರಿಲೀಸ್ ಡೇಟ್ ಕನ್ಫರ್ಮ್ ಆಗಿಲ್ಲ. ಇದೇ ತರ ಮೂವಿ ರಿವ್ಯೂಸ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಯೂನಿಕ್ ಕಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೇಹಲ್ ಚಾನಲ್ ಕಡೆಯಿಂದ ಬೈ ಬೈ.